ಹಾಗೆ ಈಗ ಈ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜಿಮ್ ಬಾಡಿ ಬಿಲ್ಡಿಂಗ್ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಅಂಡ್ ನಾವು ನೋಡೋದಾದ್ರೆ ಜಾಸ್ತಿ ಜನ ಜಿಮ್ ನಲ್ಲೇ ತೀರ್ಕೊಂಡಿದ್ದಾರೆ, ಯೋಗ ಮಾಡೋವಾಗ ತೀರ್ಕೊಂಡಿದ್ದಾರೆ. ಅಂದ್ರೆ ಯಾಕೆ ಅಷ್ಟು ಹೆಲ್ತ್ ಕಾನ್ಶಿಯಸ್, ಹೆಲ್ತ್ ಫಿಟ್ ಆಗಿರ್ಬೇಕು ಅಂತ ಹೇಳಿ ಇವನ್ ಜಿಮ್ ಅಲ್ಲಿ ಕೂಡ ಕಾರ್ಡಿಯೋ ಸಮಥಿಂಗ್ ವರ್ಕೌಟ್ ಅಂತ ಏನೋ ಮಾಡಿಸ್ತಾರೆ. ಈ ತರ ಎಲ್ಲ ಇರ್ಬೇಕಾದ್ರೆ, ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ಎಲ್ಲಿ ಫೇಲ್ ಆಗ್ತಿದ್ದಾರೆ ಯಂಗ್ಸ್ಟರ್ಸ್? ಜಿಮ್ ಅಲ್ಲೇ ಅವ್ರ ಲೈಫ್ ನ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ಯೋಗ ಮಾಡುವಾಗ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಿ ಫೇಲ್ ಆಗ್ತಿದೆ, ಯಾಕೆ ವರ್ಕೌಟ್ ಆಗ್ತಿಲ್ಲ? ಹೌದು, ಅದು ನಾವು ಚರ್ಚೆ ಮಾಡಿದಾಗೆ ಇದು ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಹಾರ್ಟ್ ಅಟ್ಯಾಕ್, ಅದು ನೀವು ಎಷ್ಟು ಫಿಟ್ ಇದ್ದೀರಾ, ನಿಮ್ಗೆ ಎಷ್ಟು ವಯಸ್ಸು ಅನ್ನೋದನ್ನು ಕೇರ್ ಮಾಡಲ್ಲ. ತುಂಬ ಜನಕ್ಕೆ ಹಿಡನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಎಷ್ಟು ಜನಕ್ಕೆ ಶುಗರ್ ಇರುವಂಥದ್ದು, ಕೊಲೆಸ್ಟ್ರಾಲ್ ಇರುವಂಥದ್ದು ಅವ್ರಿಗೆ ಗೊತ್ತೇ ಇರಲ್ಲ, ಓವರ್ ವೆಯ್ಟ್ ಇರ್ತಾರೆ. ಸೊ ಎಕ್ಸಸೈಸ್ ಮಾಡಬೇಕಾದ್ರೆ ಕೂಡ ಮಾಡ್ರೇಷನ್ ಅನ್ನೋದು ಒಂದು ಕೀ. ಯಾವುದು ತುಂಬ ಅತಿ ಹೆಚ್ಚು ಆದಾಗ ಅದು ಹಾರ್ಟ್ ಮೇಲೆ ತುಂಬ ಸ್ಟ್ರೆಸ್ ಆಗಿ ಕಾರ್ಡಿಯಾಕ್ ಅರೆಸ್ಟು ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಆಗುತ್ತೆ. ನಾರ್ಮಲಿ ಯಾವುದೇ ಒಂದು ಎಕ್ಸಸೈಸ್ ಮಾಡಬೇಕಾದ್ರೆ ಒಂದು ವಾರ್ಮಪ್ ಕೂಡ ತುಂಬ ಇಂಪಾರ್ಟೆಂಟು. ಒಂದು ಫ್ಯೂ ವೀಕ್ಸು ನಾರ್ಮಲಿಗೆ ವಾರ್ಮಪ್ ಮಾಡಿ ಆಮೇಲೆ ಗ್ರ್ಯಾಜುವಲಾಗಿ ಇಂಟೆನ್ಸಿಟಿಯನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಒಂದು ಫ್ಯೂ ಮಂತ್ಸ್ ಟೈಮಲ್ಲಿ ನಾವೇನಾಗುತ್ತೆ ಅಂದರೆ ಸಡನ್ನಾಗಿ ನಿಮ್ಮದು ಸ್ಟ್ರೆಂತು 20-25 kg ವೆಯ್ಟ್ ಲಿಫ್ಟ್ ಮಾಡುವಂತಂದರೆ ಸಡನ್ನಾಗಿ ನೀವು 50 kg 70 kg ಮಾಡಿದ್ರೆ ಅದು ನಿಮಗೇನಾದ್ರು ಹಿಡನ್ ರಿಸ್ಕ್ ಫ್ಯಾಕ್ಟ್ ಇದ್ದರೆ ನಿಮಗೆ ಆ ಸಮಯದಲ್ಲಿ ಹೃದಯಾಘಾತ ಮತ್ತು ಹೃದಯ ಬಡಿತ ನಿಂತೋಗುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾರು ನೀವು ಅಗ್ರೆಸಿವ್ ಆಗಿ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತೀರಾ ಅಂಥವ್ರಿಗೆ ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಅನ್ನೋಂಥದ್ದು ತುಂಬ ನೆಸೆಸರಿ. ECG ಆಗಿರುವಂಥದ್ದಾಗಲಿ, ಎಕೋಕಾರ್ಡಿಯೋಗ್ರಾಮ್ ಅನ್ನುವಂಥದ್ದಾಗಲಿ, ಅವ್ರಿಗೇನಾರ ಅಥವಾ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ, ಇದರಲ್ಲಿ ಅವ್ರಿಗೇನಾರ ಹಾರ್ಟ್ ಮಜಲ್ದೇನಾರ ಸಮಸ್ಯೆ ಇದೆಯಾ, ಅಥವಾ ಬ್ಲಾಕೇಜ್ ಆಗಿರೋ ಸಮಸ್ಯೆ ಇದೆಯಾ, ಅಥವಾ ಬೇರೆ ಏನಾರು ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಶುಗರು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಸೊ ಅದರಿಂದ ಮಾಡ್ರೇಷನ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಮತ್ತು ಇಟ್ಸ್ ಆಲ್ವೇಸ್ ಟು ಬಿ ಸೂಪರ್ವೈಸ್ಡ್. ಮತ್ತು ಮಾಡೋಕ್ಕಿಂತ ಮುಂಚೆ ಎಂಟಿಸ್ಟೈನ್ನ ಒಂದ್ಸಲ ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಇಂಥ ಘಟನೆಗಳನ್ನ ತಡೆಯಬಹುದು. ಹಾಗೆ ಫುಡ್ ಹ್ಯಾಬಿಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ತುಂಬಾ ಜನ ಓವರ್ ಈಟಿಂಗ್ ಮಾಡ್ತಾ ಇರ್ತಾರೆ. ಹೇಗೆ ಅಂದ್ರೆ, ಏನು ಜಿಮ್ ಮಾಡ್ತಾ ಇದೀನಿ ಸೊ ನಮ್ಗೆ ಹೈ ಪ್ರೋಟೀನ್ ಬೇಕು, ಸೊ ದಟ್ ನಾನು ಇಷ್ಟು ಪ್ರಮಾಣದಲ್ಲಿ ಊಟ ಮಾಡಬೇಕು ಅನ್ನೋರು ಇದ್ದಾರೆ. ಹಾಗೆ ತುಂಬಾ ಕಮ್ಮಿ ತಿನ್ನೋರು ಇದ್ದಾರೆ. ಇಬ್ರಿಗೂ ಒಂದೇ ಸಮಸ್ಯೆ, ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇದೆ. ಆಸ್ ಯು ಟೋಲ್ಡ್, ಅದು ವಯಸ್ಸು ಏನು ನೋಡಲ್ಲ ಅಂತ ಹೇಳಿ. ಹೇಗೆ ನಾವು ಹೆಲ್ದಿ ಆಗಿರೋದು ಹಾಗಾದ್ರೆ? ಅಂದ್ರೆ ತುಂಬಾ ಜನಕ್ಕೆ ಐಡಿಯಾನೂ ಇಲ್ಲ ಯಾವ ರೀತಿಯಾಗಿ ನಾವು ಫುಡ್ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಲೈಫ್ ಸ್ಟೈಲ್ ನ ಬ್ಯಾಲೆನ್ಸ್ ಮಾಡಬೇಕು ಅಂತ. ಏನ್ ಹೇಳ್ತೀರಾ? ಹೌದು, ನಮ್ಮ ತುಂಬ ಜನರಿಗೆ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಇರುತ್ತೆ. ನಾವೇನು ಡೈಲಿ ನಾವು 1000 to 1500 ಕಿಲೋ ಕ್ಯಾಲೋರೀಸಿಂದ ನಮ್ಮ ಬೇಸಿಕ್ ಆ್ಯಕ್ಟಿವಿಟೀಸ್ ಆಗುತ್ತೆ. ನಮ್ಮಲ್ಲಿ ಬದಲಾದ ಜೀವನ ಶೈಲಿಯಿಂದ ನಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಗಿದೆ. ನಾವೇನು ಮೊದಲು ಥರ ರೈತರ ಜೊತೆ ಅವ್ರು ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಆಗಲಿ ಮತ್ತು ತುಂಬ ಹಾರ್ಡ್ ವರ್ಕ್ ಆಗಲಿ ಮಾಡೋದಿಲ್ಲ. ನಾವು ತುಂಬ ಜನ ಕುಂತ್ಕೊಂಡು ವರ್ಕ್ ಮಾಡುವಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಅದರಿಂದ ನಮ್ಮ ಎನರ್ಜಿ ಲೆವೆಲ್ ತುಂಬ ಕಡಿಮೆ. ನಮ್ಗೆ ಎಷ್ಟು ಬೇಕಾಗಿರೋದಕ್ಕಿಂತ 2-3 ಪಟ್ಟು ನಾವು ಜಾಸ್ತಿ ಸೇವಿಸ್ತಾ ಇದ್ದೇವೆ. ಅದರಿಂದ ಅತಿ ಹೆಚ್ಚು ಸೇವನೆ ಮತ್ತು ಎನರ್ಜಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗೋದ್ರಿಂದ ನಮಗೆ ಅದು ಪಾಸಿಟಿವ್ ಎನರ್ಜಿ ಆಗಿ ಒಬೇಸಿಟಿ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ನಾವು ಚರ್ಚೆ ಮಾಡಿದಾಗೆ ನಮ್ಮಲ್ಲಿ ಸ್ಲಿಮ್ ಒಬೇಸಿಟಿ ಅಥವಾ ನಮ್ಮಲ್ಲಿ ಬಾಡಿ ವೆಯ್ಟ್ ನಾರ್ಮಲ್ ಇರ್ಬೋದು, ತೂಕ ನಾರ್ಮಲ್ ಇರ್ಬೋದು, ಬಟ್ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಇರುವಂಥದ್ದು, ಬ್ಯಾಡ್ ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿರ್ಬೋದು, ಮತ್ತು ಅದು ಇನ್ಫ್ಲಮೇಷನ್ಸ್ ಆಗಿರ್ಬೋದು, ಶುಗರ್ ಇರ್ಬೋದು, ಅದು ತುಂಬ ಜನರಲ್ಲಿ ಬರ್ತಾ ಇದೆ. ನಾವು ವೆಸ್ಟಲ್ಲಿ ತುಂಬ ಅವ್ರಿಗೆ ಓವರ್ ವೆಯ್ಟ್ ಇದ್ದವ್ರಿಗೆ, ಶುಗರ್ ಇದ್ದವ್ರಿಗೆ, ಅತಿ ಹೆಚ್ಚು ತಿನ್ನೋರಿಗೆ ಬರುತ್ತೆ ಅಂತೀವಿ. ಬಟ್ ನಮ್ಮ ಭಾರತೀಯರಲ್ಲಿ ತುಂಬ ಸ್ಲಿಮ್ ಆಗಿರೋರಿಗೆ, ತಿನ್ನಾಗಿರೋರಿಗೂ ಕೂಡ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು, ಶುಗರ್ ಅನ್ನುವಂಥದ್ದು, ಮತ್ತು ಬೇರೆ ಹೆರಿಡಿಟ್ರಿ ಪ್ರಾಬ್ಲಮ್ ಇರುವಂಥದ್ದು, ತುಂಬ ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಮತ್ತು ಒಬ್ಬೊಬ್ಬರಿಗೆ ಕೊಲೆಸ್ಟ್ರಾಲು ಮತ್ತು ಲೈಪೋಪ್ರೋಟೀನ್ ಹೋಮೋಸಿಸ್ಟಿನ್ ಅಂತೀವಿ, ಅದರಿಂದ ಜಾಸ್ತಿ ಆಗುತ್ತೆ. ಇದೆಲ್ಲ ಈ ಇರೋ ಕಾರಣದಿಂದ ನಾವು ಒಂದು ಸಲ ರೆಗ್ಯುಲರಾಗಿ ಚೆಕಪ್ ಮಾಡಿಸುವಂಥದ್ದು, ಮತ್ತು ಲೈಫ್ ಸ್ಟೈಲ್ಸಲ್ಲಿ ಒಳ್ಳೆಯ ಆಹಾರವನ್ನು ತಿನ್ನುವಂಥದ್ದು, ಮತ್ತು ಎಕ್ಸಸೈಸು ಮಾಡುವಂಥದ್ದು, ಮತ್ತು ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಅವಾಯ್ಡ್ ಮಾಡಿ ನಾವು ನಮ್ಮ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.